ಸ್ಪಷ್ಟವಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವು ಇದನ್ನೇ ನಿಮಗೆ ಹೇಗೆ ಬೇಕೋ ಆ ಪ್ರಶ್ನೆ ಕೇಳೋದಲ್ಲ, ಒಂದು ಸಣ್ಣ ಪ್ರಶ್ನೆ ನಾನು ಹೇಳ್ತಾ ಇರೋದು. ಟು ಬಿ ಫ್ರ್ಯಾಂಕ್, ದರ್ಶನ್ ಸರ್ ನನಗೆ ಆಪ್ತರಾಗಿರುವಷ್ಟು, ನನ್ನ ಟೀಮ್ಗೆ ಆಪ್ತರಾಗಿರುವಷ್ಟು ಯಾರಿಗೂ ಇಲ್ಲ. ನೀವು ಅಂದ್ಕೊಂಡ್ರೆ ನಮ್ದ್ರೆ ಅದನ್ನು ನಂಬಿಸೋಂಥ ಕೆಲಸ ನಂದಲ್ಲ. ಯಾಕೆಂದರೆ ನನ್ನ ಸಿನಿಮಾ ಕ್ಯಾಮ್ರಾಮನ್ ಅಣಜಿ ನಾಗರಾಜ್ ಅವರು ಅವ್ರಿಗೆ ಪರ್ಸ್ನಲ್ ಫ್ರೆಂಡು. ಮೆಜೆಸ್ಟಿಕ್ ಸಿನಿಮಾದಲ್ಲಿ ಅದಕ್ಕೂ ಬಿಫೋರ್ ಜನ್ಮದ ಜೋಡಿ ಎಲ್ಲ ಮಾಡ್ತಿದ್ದಾಗ ಅಣಜಿ ನಾಗರಾಜ್ ಅವರು ಕ್ಯಾಮ್ರಾ ಅಸ್ಟೆಂಟು, ಅವ್ರಿಗೆ ಅಸ್ಟೆಂಟು ದರ್ಶನ್ ಸರ್. ಅವಾಗಿಂದ ಒಂದು ಬಾಂಧವ್ಯ ಇತ್ತು. ಇನ್ನು ನಿಮ್ಮೆಲ್ರಿಗೂ ಗೊತ್ತು ಕಾಡು ಅಣ್ಣ. ಕಾಡು ಅಂದರೆ ಗೊತ್ತಾಗಲ್ಲ ನಿಮಗೆ, ಶಿವಣ್ಣ. ಅದೇ ದರ್ಶನ್ ಸರ್ ಬರ್ತಾಳೆ ತಲೆಮೇಲೆ ಹೊಡಿತಾರೆ ಗೊತ್ತ ಒಬ್ರಿಗೆ, ಅದು ಇವತ್ತಿಗೂ ಶಿವಣ್ಣ ದರ್ಶನ್ ಸರ್ರ ಅತಿ ನಂಬಿಕಸ್ಥ ಆಪ್ತ ಬಳಗ. ಇವತ್ತು ರಾಜಮಾರ್ತಾಂಡ ಸಿನಿಮಾ ಇರ್ಬೋದು, ರಿಲೀಸ್ ಸಮಯದಲ್ಲಿ ಎಲ್ಲ ನಿಂತ್ಕೊಂಡು ಹಿಂಗೆ ಆಗಬೇಕು ಅಂತ ಪ್ಲಾನ್ ಮಾಡಿಕೊಟ್ಟಿದ್ದು ಪ್ರತಿ ಹಂತದಲ್ಲಿ ನಾನು. ಸೊ ದರ್ಶನ್ ಸರ್ ಆಪ್ತ ಬಳಗ ಏನಿದೆ, ಇಟ್ಸ್ ವೆರಿ ಕ್ಲೋಸ್ ಟು ಮೀ. ನನಗೆ ಹೇಗಿದ್ದಾರೆ ಅಂದರೆ ಎಲ್ಲರೂ ಅತ್ಯಂತ ಆಪ್ತರು, ಅವರ ಆಪ್ತ ನಿರ್ಮಾಪಕರು, ನನಗೆ ಪರ್ಸನಲಿ ಕನೆಕ್ಟೆಡ್. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಂದು ವಿಚಾರ ಕೋರ್ಟಲ್ಲಿದ್ದಾಗ ನಾನು ಕೂತ್ಕೊಂಡಿದ್ದು ಜಡ್ಜ್ಮೆಂಟ್ ಕೊಟ್ಬಿಡೋಕೆ ಯಾರು ಹೂ ಆಮ್ ಐ ಅಂದರೆ, ಅದಕ್ಕಿಂತ ಒಂದು ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ. ಈಗ ಪೊಲೀಸವರು ಕರೆದು ಅರೆಸ್ಟ್ ಮಾಡಿ ಪ್ರೋಸೆಸ್ ಮಾಡ್ತಾ ಇದ್ದಾರೆ. 3 ಸಲ ಪೊಲೀಸ್ ತನಿಖೆಗೆ ಪೊಲೀಸ್ ಕಸ್ಟಡಿ ಕೊಟ್ಟು ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ. ಅವ್ರಿಗೆ ಗೊತ್ತು ಏನು ಮಾಡಬೇಕು ಅಂತ ಅವ್ರು ಮಾಡ್ತಾ ಇದ್ದಾರೆ. ಈಗ ನಾನೇನೋ ಬಂದು ಟಪಕ್ಕೂ ಏನೋ ಹೇಳ್ಬಿಡೋದು, ಅದು ಇನ್ನೊಂದು ರೂಪ ತಗೊಳುತ್ತೆ. ನಾನೀಗ ಆಗಿರೋದು ನೋಡಿಲ್ಲ, ಮಾಡಿರೋದು ನೋಡಿಲ್ಲ. ನಾನೇನು ಹೇಳ್ತೀನಿ, ಕಾನೂನು ಮೇಲೆ ನನಗೆ ಜುಡಿಷಿಯಲ್ ಮೇಲೆ ನಂಬಿಕೆ ಇದೆ, ಕಾನೂನು ಮೇಲೆ ನಂಬಿಕೆ ಇದೆ, ವ್ಯವಸ್ಥೆ ಮೇಲೆ ನಂಬಿಕೆ ಇದೆ ಅಂದಾಗ ಇದು ಬರೋ ತನಕ ನಾನು ಕಾಯ್ಕೊಂಡಿರ್ತೀನಿ. ಬಟ್ ನಾನೇನು ಹೇಳಿದೆ, ಹೋದ್ಸಲ ಹೇಳಿದ್ದನ್ನ ಒಂದು ಜನ ಅದನ್ನ ರೀತಿ ತಿರುಗಿಸಿದ್ದೆ ನಂಗೆ ನಗು ಬಂದು. ರಾಂಗ್ ಇಲ್ಲೇ ನೀವು ತಪ್ಪು ತಿಳ್ಕೊಳ್ತಾ ಇರೋದು. ಕರೆಕ್ಟಾಗಿ ವಿಷಯ ತಿಳ್ಕೊಳ್ಳಿ. ನೀವು ಈ ಥರ ತಪ್ಪು ತಿಳ್ಕೊಂಡ್ರೆ ಅದೇ ಸಮಸ್ಯೆ ಆಗುತ್ತೆ. ನನ್ನ ಮನೆಯಿಂದ 200 ಹೆಜ್ಜೆ ದೂರದಲ್ಲಿ ಅಣಜಿ ಸರ್ ಆಫೀಸ್ ಇದೆ. ನನ್ನ ಮನೆಯಿಂದ ಪ್ರತಿದಿನ ನಾನು ಕ್ಯಾಮ್ರಾ ಬಾಡಿಗೆಗೆ ತಗೊಳ್ತೀನಿ, ಇದು ಸತ್ಯ. ಇಲ್ಲಾಂದ್ರೆ ಹೋಗಿ ವಿಚಾರ ಹೋಗ್ತೇನೆ, ಚೆಕ್ ಮಾಡಿಬಿಡ್ಬೇಕು. ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಹಿಂಭಾಗನೇ ಅವ್ರ ಆಫೀಸ್, ಆ ರೋಡ್ ಮುಂದೆ ಹೋಗ್ಬೇಕು. ಈಗ ನಾನು ಹೇಳೋದಿಷ್ಟೇ, ಪ್ರತಿದಿನ ನನ್ನ ಮನೆಯಿಂದ ಅಲ್ಲಿ ಹೋಗ್ಬೇಕು ಅಂದರೆ ಸೆಕ್ಷನ್ 144 ಆಗಿತ್ತು ಮೊದಲು 3 ದಿನ, ಗೊತ್ತಲ್ವಾ? ಇಲ್ಲಾಂದ್ರೆ ನೀವೇ ಕೂಡ ಪೇಪರ್ ತೆಗೆದು ನೋಡಿ, ಇಲ್ಲ ಅದರಿಂದ ಈ ಎಪಿಸೋಡ್ನ ರಿವೈಂಡ್ ಮಾಡ್ಕೊಂಡು ನೋಡಿ. ಸೆಕ್ಷನ್ 144 ಅಂದ್ರೆ ಏನದು? ಲಾಠಿ ಚಾರ್ಜ್ ನಡೆಯುವಂತಹ ಜಾಗ, ಗಲಾಟೆ ದುಂಬಿ ಕ್ರಿಯೇಟ್ ಆಗುವಂತಹ ವಾತಾವರಣ ಇದ್ರೆ ದಟ್ ಇಸ್ ಕಾಲ್ಡ್ ಸೆಕ್ಷನ್ 144. ನಾನೇನು ಹೇಳಿದೆ, ನನ್ನ ಮನೆಯಿಂದ ನಿಮಗೆ ಗೊತ್ತಿಲ್ಲದ ಹೇಳ, ಇಷ್ಟೆಲ್ಲ ನಿರ್ಮಾಣ ಮಾಡಿದಂತಹ ಒಬ್ಬ ನಿರ್ಮಾಪಕ, ಶಾಸ್ತ್ರಿ ಅನ್ನೋ ಸಿನಿಮಾ ಬಂತು, ದರ್ಶನ್ ಸರ್ರ ನಿರ್ಮಾಪಕ ಅವರು. ಸ್ನೇಹನ ಪ್ರೀತಿನ ದರ್ಶನ್ ಸರ್ ಸಿನಿಮಾ ಪ್ರೊಡ್ಯೂಸರ್ ಯಾರು? ಅಣಜಿ ನಾಗರಾಜ್. ಪರಮಶಿವ ಅಂತ ರವಿಚಂದ್ರನ್ ಸರ್ ಪ್ರೊಡ್ಯೂಸರು. ಶಿವಣ್ಣಂದು ಸುಗ್ರೀವ ಇತಿಹಾಸದಲ್ಲಿ ಮಾಡೋಕ್ಕಾಗಿಲ್ಲ ರೀ. ಒಬ್ಬ ನಿರ್ಮಾಪಕ ಒಬ್ಬ ಸೂಪರ್ ಸ್ಟಾರ್ ಇಟ್ಕೊಂಡು 18 ಅವರ್ ಒಂದು ಸಿನಿಮಾ ಮುಗಿಸೋರೆ. ದಟ್ಸ್ ಅ ಮಾಸ್ ಸಿನಿಮಾ ಸುಗ್ರೀವ ಅಂತ. ಅಷ್ಟೆಲ್ಲೇ ಮಾಡಿದಂಥ ನಿರ್ಮಾಪಕಂಗೆ ಡೆತ್ ಬೆಡ್ ಅಲ್ಲಿದ್ರು, ಸೀರಿಯಸ್ ಹೆಲ್ತ್ ಇಶ್ಯೂ ಆಗಿ, ಬ್ಲಡ್ ಕ್ಲಾಟ್ ಆಗಿ, ಹೀಸ್ ಇನ್ ಟು ಡೆತ್ ಬೆಡ್. ಯಾರು? ನನ್ನ ಕ್ಯಾಮ್ರಾಮನ್. ಈಗ ಒಂದು ಪ್ರಶ್ನೆ ಹೇಳ್ತೀನಿ, ನನ್ನ ಮನೆಯಿಂದ ಪಕ್ಕ ಅಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ 200 ಹೆಜ್ಜೆ, ಅಲ್ಲಿ ಒಂದು ಸೆಕ್ಷನ್ 144 ಮಾಡಿಕೊಂಡು ಅನ್ನೆಸೆಸರಿ ಪೊಲೀಸ್ ಅವರು ಕೆಲಸ ಮಾಡೋದು ಬಿಟ್ಟು ಹಿಂಗೆಲ್ಲ ಮಾಡ್ಕೊಂಡು ಕೂತ್ಕೊಂಡಿದ್ದಲ್ಲ, ಅಂಧಾಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂತ ಕೇಳಿದ್ರು. ಐ ಟೋಲ್ಡ್ ಫಾರ್ ಅಂಧಾಭಿಮಾನಿಗಳು. ನೀವು ಅಭಿಮಾನಿಗಳಿಗೆ ಸರ್, ಅಭಿಮಾನಿಗಳನ್ನ ಹೆದರಾಕೊಂಡು ಯಾವ ಮಗನೂ ಕರ್ನಾಟಕದಲ್ಲ ಭಾರತದಲ್ಲಿ ಬೆಳೆದಿಲ್ಲ ಸರ್. ಅವ್ನು ಎಂಥ ಮಗ ಆಗಿದ್ರು, ಅವ್ನು ಎಂಥ ಸ್ಟಾರ್ ಆಗಿದ್ರು, ಅಭಿಮಾನಿಗಳನ್ನ ವಿರೋಧಿಸಿ ಅಭಿಮಾನಿಗಳ ಅಸಹನೆ ಕಾರಣ ಆಗಿ ಯಾವ ಒಬ್ಬ ಮಗನೂ ಬೆಳೆದಿಲ್ಲ ಸರ್. ಇದು ಸ್ಪಷ್ಟ. ಅಂಧಾಭಿಮಾನಿಗಳಿಗಷ್ಟೇ ನಾ ಹೇಳಿದ್ದು. ಅಂಧಾಭಿಮಾನಿಗಳು ಅಂತ ಹೇಳಿದಾಗ ಏನು? ಸೊ ಏನಾಗುತ್ತೆ, ಯಾರು ಸೆಕ್ಷನ್ ರೋಡ್ ಬ್ಲಾಕ್ ಮಾಡ್ಕೊಂಡಿರ್ಬೋದು, ಸೊ ಅಲ್ಲಿ ಕೂತ್ಕೊಂಡು ಪೊಲೀಸ್ ಸ್ಟೇಷನ್, ಸೊ ಯಾರು ದೊಂಬಿ ಕ್ರಿಯೇಟ್ ಮಾಡ್ತಿರ್ತಾರೋ ಅವ್ರಿಗೆ. ಪ್ರಾಮಾಣಿಕ ಅಭಿಮಾನಿಗಳ ದೇವರು ಅಂತ ಹೇಳಿದ್ರೆ ಅಣ್ಣವರು, ನಮ್ಮ ಚಿತ್ರರಂಗಕ್ಕೆ ಕಿರೀಟ. ಅಭಿಮಾನಿಗಳನ್ನ ಪೂಜೆ, ಅಭಿಮಾನಿಗಳ ನನ್ನ ಪ್ರಾಣ ಅಂತ ಹೇಳಿದ್ರೆ ವಿಷ್ಣು ಸರ್ ನಮ್ಮ ಜೀವ. ಸೊ ಅಷ್ಟೆಲ್ಲ ಅಭಿಮಾನ ಗಳಿಸಿರ್ತಾರೆ ಅಂದರೆ ಪೊಲೀಸರು ವ್ಯವಸ್ಥೆ ಮಾಡಿಬಿಟ್ಟು ಇಲ್ಲಿ ಏನಾಗುತ್ತೆ ಗೊತ್ತಾ, ಎಷ್ಟೋ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಕೂತ್ಕೊಂಡು ಸ್ಟೇಷನ್ ಹತ್ರ ತುಂಬಿಕೊಳ್ಳೋದ್ರಿಂದ ಇದು ಅವ್ರಿಗೆ ಎಫೆಕ್ಟ್ ಆಗುತ್ತೆ. ದರ್ಶನ್ ಸರ್ಗೆ ಎಷ್ಟೋ ಜನಕ್ಕೆ ಗೊತ್ತಾಗ್ತಾ ಇಲ್ಲ ನಟರಿಗೆ. ಯಾಕೆಂದ್ರೆ ಒಬ್ಬ ನಾಯಕನಿಗೆ ಇಷ್ಟೆಲ್ಲ ಇನ್ಫ್ಲುಯೆನ್ಸ್ ಇದೆ, ಇಷ್ಟು ಜನ ಪ್ರೀತಿಸ್ತಾರೆ ಅಂದಾಗ, ಸೊ ರಾಂಗ್ ಅಂದರೆ ಇವರೆಲ್ಲ ರಾಂಗ್ ಇಂಪ್ಯಾಕ್ಟ್ ಅಂದರೆ ನಾನು ಚುಚ್ಚಿಬಿಡ್ತೀನಿ, ಇನ್ಯಾರಿಗೂ ಹೊಡೆದು ಬಿಡ್ತೀನಿ ಅಂತ ಹೇಳೋದು ಅಲ್ಲಿ ಕೂತ್ಕೊಂಡು. ನಾವು ಬಿಡ್ತೀವ, ನಾವು ಕರ್ಕೊಂಡು ಹಂಗೆಲ್ಲ ಹೇಳಿದಾಗ ಏನಾಗುತ್ತೆ.